ಇವತ್ತು ನಾನು ಮತ್ತು ಅವತಾಳ ಅರಪ್ಪ ಮಂಡ್ಯ ಮತ್ತು ಹಾಸನ ಪಕ್ಷದ ಸಭೆಗೆ ಬಂದಿದೆ. ನಾಡಿದ್ದು 18ನೇ ತಾರೀಕು ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಮತ್ತು SC/ST ಅನುದಾನ ದುರ್ಬಳಕೆ ಆಗ್ತಾ ಇರೋದು ಇತ್ಯಾದಿ ವಿಷಯಗಳಲ್ಲಿ ಕಾರ್ಯಕರ್ತರು ಸಂಘಟಿಸಲಿಕ್ಕೆ ಮತ್ತು ಹೋರಾಟಕ್ಕೆ ಸಜ್ಜುಗೊಳಿಸಲಿಕ್ಕೆ ಸಭೆಗೆ ಬಂದಿದ್ದು. 2 ಸಭೆನೂ ಯಶಸ್ವಿಯಾಗಿದೆ. ನಾಡಿದ್ದು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ನಡೆಯಿತು. ನೋಡಿ, ಇದಕ್ಕೊಂದು ಸ್ವಲ್ಪ ಬ್ರೀಫ್ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೇನೆ. ನಾವು ದಲಿತರ ಪರ, ಸಂವಿಧಾನದ ಪರ ಅಂತ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರಲ್ಲ, ನಿಮಗೆ ಗೊತ್ತಿರಲಿ ನಾಗರಾಜ್, ಸ್ವತಂತ್ರ ಬಂದ ಮೇಲೆ 30 ವರ್ಷಗಳ ಕಾಲ SC/STಗಳ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರ ₹1 ಕೊಟ್ಟಿಲ್ಲ. ಆ 30 ವರ್ಷಗಳು ಆಳ್ವಿಕೆ ಮಾಡಿದವರು ಯಾರು? ಕಾಂಗ್ರೆಸ್ನವರು. ₹1 ಇವರ ಅಭಿವೃದ್ಧಿಗೆ ಹಣಕಾಸು ಒದಗಿಸಿಲ್ಲ. ಈ SC/STಗಳನ್ನ ಫೋಕಸ್ಡ್ ಆಗಿ ಅಟೆನ್ಷನ್ ಮಾಡಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ಚರ್ಚೆ ನಡೆದಿದ್ದು 7ನೇ ಪಂಚವಾರ್ಷಿಕ ಯೋಜನೆ. ಆ ಚರ್ಚೆಗೂ ಕಾರಣ ಯಾರು ಅಂದ್ರೆ ಡಾಕ್ಟರ್ KR ನಾರಾಯಣ್. ಡಾಕ್ಟರ್ KR ನಾರಾಯಣ್ ಅವರು ಯೋಜನಾ ಇಲಾಖೆಯ ಮಂತ್ರಿಯಾಗಿದ್ರು ಕೇಂದ್ರದಲ್ಲಿ. ಅವರು ಮಂತ್ರಿ ಆಗಿದ್ದಾಗ SC/STಗಳ ಅಭಿವೃದ್ಧಿಗೆ ಬೆನಿಫಿಷಿಯರಿ ಓರಿಯೆಂಟೆಡ್ ಅಸೆಟ್ ಕ್ರಿಯೇಷನ್, ಇಕನಾಮಿಕ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್ ಜನರೇಷನ್, ಎಜುಕೇಶನಲ್ ಡೆವಲಪ್ಮೆಂಟ್ ಫೋಕಸ್ಡ್ ಅಟೆನ್ಷನ್ ಮಾಡಬೇಕು ಅಂತ ಹೇಳಿ 84-85ರಲ್ಲಿ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಚರ್ಚೆ ಬಂದಿದೆ. ಆಯ್ತಾ? ಅದಾದ್ಮೇಲೆ ಈ SCP TSP ಯೋಜನೆಗಳು ಪಾಪ್ಯುಲರ್ ಆಗಕ್ಕೆ ಶುರುವಾಗಿದೆ. SCP ಮೊದಲು ಬಂದಿದ್ದು ನಮ್ಮ ದೇಶದಲ್ಲಿ ಟ್ರೈಬಲ್ ಸಬ್ ಪ್ಲಾನ್ 1975. ಅದಾದ್ಮೇಲೆ ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್. ಆದ್ರೆ ಈ ಪ್ಲಾನ್ಗೆ ದುಡ್ಡನ್ನೇ ಒದಗಿಸಿರ್ಲಿಲ್ಲ. ಡಾಕ್ಟರ್ KR ನಾರಾಯಣ್ ಸಾಹೇಬರು ಬಂದ್ಮೇಲೆ ಫೋಕಸ್ಡ್ ಅಟೆನ್ಷನ್ ಮಾಡಬೇಕು ಅಂದಾಗ ಇಲ್ಲಿ ಒಂದಷ್ಟು ಅನುದಾನ ಕೊಡುವಂತ ಪ್ರಕ್ರಿಯೆ ಶುರುವಾಯಿತು. ಆಮೇಲೆ 2013ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ SCP TSP ಆಕ್ಟ್ ಬಂತು. ಅದನ್ನ ಮಾದರಿಯಾಗಿಟ್ಕೊಂಡು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಆಕ್ಟ್ ತಂದ್ರು. ಆ ಆಕ್ಟ್ ಜಾರಿಗೆ ಬಂದಿದ್ದು 14-15ರಿಂದ. 2014-15ರಿಂದ 2022-23ವರೆಗೆ 10 ವರ್ಷಗಳ ಕಾಲ SC/STಗಳ ಅಭಿವೃದ್ಧಿಗೆ ಕೊಟ್ಟಿರೋ ದುಡ್ಡೆಷ್ಟು ಗೊತ್ತಾ? 2,50,000 ಕೋಟಿ. 2,50,000 ಕೋಟಿ ಖರ್ಚು ಮಾಡಿದ್ದಾರೆ. ನನ್ನ ಹತ್ರ ಅಂಕಿಅಂಶಗಳಿದೆ. ಇದರಲ್ಲಿ ನಾನು ಅಸೆಂಬ್ಲಿನಲ್ಲಿ ಹೋರಾಟ ಮಾಡಿದೆ ನೋಡಿ. ಅದು ಯಾಕೆ ಹೋರಾಟ ಮಾಡಿದ್ದು ಅಂತಂದ್ರೆ, ಈ 2.5 ಲಕ್ಷ ಕೋಟಿ ಅನುದಾನದಲ್ಲಿ 60,000-70,000 ಕೋಟಿ ದುರುಪಯೋಗ ಆಗಿದೆ. SC/STಗಳಿಗೆ ಒಂದು ನಯಾ ಪೈಸದ ಅನುಕೂಲ ಆಗ್ತಾ ಇಲ್ಲ ಅಂತ ಯೋಜನೆಗಳು ಕೊಟ್ಟಿದ್ದಾರೆ ಎಲ್ಲ ಸರ್ಕಾರಗಳು. ಕಾಂಗ್ರೆಸ್ ಮೆಜಾರಿಟಿ ಆಳ್ವಿಕೆ ಮಾಡಿದ್ದಾರೆ, ಅವ್ರ ಕಾಲದಲ್ಲಿ ಜಾಸ್ತಿ ಆಗಿದೆ. ಬಿಜೆಪಿ ಕಾಲದಲ್ಲೂ ಆಗಿದೆ, ಸಮ್ಮಿಶ್ರ ಸರ್ಕಾರದಲ್ಲೂ ಆಗಿದೆ. ಉತ್ತರ ಆಗಿದೆ ಅಂತಂದ್ರೆ ನಿಮ್ಗೆ ಹೇಳ್ತೀನಿ. ಫಾರ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾನು ಪ್ರಶ್ನೆ ಮಾಡಿದ್ದನ್ನೇ ಹೇಳ್ಬಿಡ್ತೀನಿ. ಯಡಿಯೂರಪ್ಪ ಸಾಹೇಬರು ಈ ಬೆಂಗಳೂರು ಪೆರಿಫೆರಿಯಲ್ ರಿಂಗ್ ರೋಡ್ ಇದೆಯಲ್ಲ, ಪೆರಿಫೆರಿಯಲ್ ರಿಂಗ್ ರೋಡ್ಗೆ 800 ಕೋಟಿ ಕೊಟ್ಟಿದ್ರು. ಪರಿಷತ್ ಸಭೆಗೆ ಬಂತು ಅದು. ಮೊನ್ನೆ ಸಿದ್ದರಾಮಯ್ಯನವ್ರು ಮಾಡೋದಲ್ಲ ಪರಿಷತ್ ಸಭೆ ಅಂತ, ಅದು ಹೈಯೆಸ್ಟ್ ಬಾಡಿ SCP TSP ಬಜೆಟ್ ಅನ್ನ ಫೈನಲೈಸ್ ಮಾಡೋ ಬಾಡಿ. ಅಲ್ಲಿ ಪೆರಿಫೆರಿಯಲ್ ರಿಂಗ್ ರೋಡ್ಗೂ SC/STಗಳ ಅಭಿವೃದ್ಧಿಗೂ ಏನ್ ಸರ್ ಸಂಬಂಧ ಅಂತ ಕೇಳಿದಾಗ FDನವ್ರು ಏನ್ ಹೇಳ್ತಾರೆ ಅಂದ್ರೆ, ಪೆರಿಫೆರಿಯಲ್ ರಿಂಗ್ ರೋಡ್ ಅಲ್ಲೂ SC/STಗಳು ಅನುಕೂಲ ಪಡ್ಕೋತಾರಲ್ಲ ಸರ್. ಆಯ್ತಾ? ಇದು ಆಮೇಲೆ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಅದ್ರಲ್ಲಿ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ. ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ಗೆ 200 ಕೋಟಿ 300 ಕೋಟಿ ಕೊಡ್ತಿರಲ್ಲ, ಅಲ್ಲಿ ನಮ್ಮ ಲ್ಯಾಂಡ್ ಎಷ್ಟಿದೆ ಹೇಳಿ? ಅಚ್ಚುಕಟ್ಟು ಪ್ರದೇಶದಲ್ಲಿ ನಮ್ಮ ಲ್ಯಾಂಡ್ ಎಷ್ಟಿದೆ ಹೇಳಿ? ಸೊ ಹಾಗಾಗಿ ಇದೆಲ್ಲ ಬೋಗಸ್ ಆಗ್ತದೆ. ಈ ರೀತಿ ದುರುಪಯೋಗ ಆಗಿರ್ತಕ್ಕಂಥದ್ದು 60,000-70,000 ಕೋಟಿ. ಇದನ್ನ ತಡಿಬೇಕು ಅಂದ್ರೆ 70ನ ತೆಗೀರಿ. ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಬಡ್ಜೆಟ್ ಅಲ್ಲಿ ಸೇರ್ಸಿದ್ರು, ನೆಕ್ಸ್ಟ್ ತೆಗೆಯೋಣ ಅಂತ. ಅಷ್ಟೊತ್ತಿಗೆ ಸರ್ಕಾರ ಬಿದ್ದೋಯ್ತು, ಸಿದ್ದರಾಮಯ್ಯ ಬಂದ್ರು, ಈಗ ತೆಗ್ದಿದ್ದಾರೆ.
70 ಆದ್ರೆ ಈಗ ಈ ಸರ್ಕಾರ ಬರ್ಲಿಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಕಾರಣ. ಈ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡೆಲ್ಲಿಂದ ತರಬೇಕು ಇವರು? ಸಾಮಾನ್ಯ ಬಡ್ಜೆಟ್ ಅಲ್ಲಿ ಕೊಡ್ಬೇಕು. ಯಾಕೆಂದ್ರೆ 5 ಗ್ಯಾರಂಟಿ ಯೋಜನೆಗಳು ವಿಶೇಷ ಘಟಕ ಯೋಜನೆಗಳಲ್ಲ, ಎಲ್ರಿಗೂ ಇದೆ ವಿಶೇಷ ಘಟಕ ಯೋಜನೆ. ಫಾರ್ ಎಕ್ಸಾಂಪಲ್, ವಿಶೇಷ ಘಟಕ ಯೋಜನೆಯ ವಿಶೇಷ ಏನು ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಟಿಲ್ಲರ್ ಕೊಡ್ತಾರೆ ನಮಗೆ 90% ಸಬ್ಸಿಡಿ ಇದೆ, ಸಾಮಾನ್ಯ ರೈತರಿಗೆ 50% ಇದೆ. ಹಾಗೇನಾದ್ರೂ ಗ್ಯಾರಂಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಒಕ್ಕಲಿಗರ ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದ್ದೀರಿ, ದಲಿತರಿಗೂ 2,000, ವಿಶೇಷ ಏನು 4,000 ಕೊಡ್ತಾ ಇದ್ದೀರಾ? ಕೊಡಕ್ಕಾಗಲ್ಲ. ಯಾಕೆಂದ್ರೆ ಅದು ಸಾಮಾನ್ಯ ಯೋಜನೆ, ವಿಶೇಷ ಘಟಕ ಯೋಜನೆ ಅಲ್ಲ. ಹಾಗಾಗಿ ಕಳೆದ ಬಾರಿ 23-24ರಲ್ಲಿ 11,144 ಕೋಟಿ ಈ ಗ್ಯಾರಂಟಿಗಳಿಗೆ ಬಳಸಿದ್ರು. ಅದ್ರ ವಿರುದ್ಧ ಮೊದಲಿನಿಂದನೂ ನಾನು ಹೋರಾಟ ಮಾಡಿದೆ, ಧ್ವನಿ ಎತ್ತಿದೆ. ಈ ಸತಿ ರಾಜಾರೋಷವಾಗಿ ಸಿದ್ದರಾಮಯ್ಯನವರು ನಾವು ಈ ಬಾರಿ SCPTSP ಹಣದಿಂದ 14,563 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ತಗೋತೀವಿ ಅಂತ ಹೇಳಿದ್ದಾರೆ. ನೀವ್ ಹೆಂಗ್ ತಗೋತೀರಿ ಅಂತಂದ್ರೆ 7C ಅಂತ ಒಂದು ಸೆಕ್ಷನ್ ಇದೆ. ಆ 7C ಸೆಕ್ಷನ್ ಅಲ್ಲಿ ಈ SC/STಗಳು ಈ ಫಲಾನುಭವಿಗಳಾಗಿರೋದ್ರಿಂದ ಅವ್ರು ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇರಲ್ಲ, ಅದನ್ನ ಇಟ್ಕೊಂಡು ಇಲ್ಲಿಗೆ ಬಳಸ್ತಾ ಇದ್ದೀವಿ ಅಂತ ಹೇಳುದು. ಅದಕ್ಕೆ ನನ್ನ ಒತ್ತಾಯ, ನೇರ ಒತ್ತಾಯ ಏನು ಅಂತಂದ್ರೆ 7C ನ ಫಸ್ಟ್ ತೆಗಿರಿ. 7D ತೆಗೆದ್ರಲ್ಲ, 7C ತೆಗಿಬೇಕು. ಇದನ್ನ ತೆಗೆದುಬಿಟ್ರೆ SCPTSP ಹಣವನ್ನ ಇವರು ಬಳಸಕ್ ಆಗಲ್ಲ, ಮುಂದೆ ಬರ್ತಕ್ಕಂಥ ಯಾವ ಸರ್ಕಾರಗಳು ಬಳಸಕ್ ಆಗಲ್ಲ. ಸೊ ಇದು ಈ ರೀತಿ ಕಾನೂನಿನ ಕಣ್ಣಿನ ಒಳಗಡೆ ತಪ್ಪಿಸ್ಕೊಂಡು ಮಾಡ್ತಾ ಇರುವಂತ ಈ ಹಗರಣ ಇದೆಯಲ್ಲ, ಇದು ದಲಿತ ವಿರೋಧಿ, ಇದು ಸಂವಿಧಾನ ವಿರೋಧಿ. ಯಾರು ದಲಿತರ ಪರ, ಸಂವಿಧಾನದ ಪರ ಅಂತ ಮಾತಾಡ್ತಾ ಇದಾರೋ ಅವರು ಯಾವ ಕಾಲದಲ್ಲೂ ದಲಿತರ ಪರ ಇಲ್ಲ, ಯಾವ ಕಾಲದಲ್ಲೂ ಸಂವಿಧಾನದ ಪರ ಇಲ್ಲ. ಹಾಗಾಗಿ ಈ ಸರ್ಕಾರ ಅಸ್ತಿತ್ವದಿಲ್ಲದಕ್ಕೆ ನಾಲಾಯಕ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.